ಉತ್ತರ ಕರ್ನಾಟಕ ರೆಸಿಪಿ ನೋಡಾಕತ್ತಿರುವೆಲ್ಲ ವೀಕ್ಷಕರಿಗೂ ನಿಮ್ಮ ಮನೆ ಮಗಳು ತ್ರಿವೇಣಿ ಪಾಟೀಲ್ ಮಾಡುವ ನಮಸ್ಕಾರಗಳು. ನಾನಿವತ್ತು ಉಳಿದಿರುವ ಅನ್ನದಿಂದ ಬೆಳಗಿನ ನಾಷ್ಟ ರೆಸಿಪಿ ಮಾಡಿ ತೋರಿಸ್ತೀನಿ ರೀ. ಆ ರೆಸಿಪಿ ಹೆಂಗೆ ಮಾಡೋದಂತೆ ನೋಡ್ಕೊಂಬರೋಣ ಬರ್ರಿ. ಮೊದಲೇದಾಗಿ ನಾನು ಮಿಕ್ಸಿ ಜಾರ್ ತೊಗೊಂಡೇನಿ ರೀ. ಈಗ ಇದಕ್ಕೆ 1 ಕಪ್ ಅನ್ನ ತೊಗೊಂಡೇನಿ. ನೀವು ರಾತ್ರಿ ಮಾಡಿರ್ತೀರಿ, ಸ್ವಲ್ಪ ಅನ್ನ ಉಳಿದಿರ್ತೈತಿ. ಚಿತ್ರಾನ್ನ ಮಾಡೋಕ್ಕೂ ಆಗಲ್ಲ, ಪುಳಿಯೋಗರೆನೂ ಮಾಡೋಕ್ಕಾಗಲ್ಲ, ಒಗ್ಗರಣೆ ಅನ್ನ ಮಾಡ್ಕೊಳಕ್ಕೂ ಆಗಲ್ಲ. ಹಾಗಾಗಿ ಸ್ವಲ್ಪ ಉಳಿದಿರ್ತೈತಿ. ಏನು ಮಾಡೋದಪ್ಪ ಅಂದಾಗ ಈ ರೀತಿ ಮಾಡ್ಕೊಂಬಿಡ್ರಿ. ಬೆಳಗ್ಗೆ ಬೇಗನೆ ನಾಷ್ಟಕ್ಕೆ ಮಾಡ್ಕೊಂಬಿಡ್ಬೋದು ರೀ. 1 ಕಪ್ ಅನ್ನ ತೊಗೊಂಡಿನಿ ರೀ, ಅದು ಹಾಕ್ಕೋತೀನಿ ನೋಡಿರಿ. 1 ಕಪ್ ರವೆ ತೊಗೊಂಡಿನಿ, ಅವು ಹಾಕ್ಕೋತೀನಿ. ನೀವು ಹೆಚ್ಚು ಕಮ್ಮಿ ಮಾಡ್ಕೊಬೋದು, ಅಷ್ಟೇ ಇಷ್ಟೇ ಅಂತೇನಿಲ್ಲ. ನಿಮ್ಮ ಮನ್ಯಾಗ ಎಷ್ಟು ಜನ ಇರ್ತೀರಿ ನೋಡ್ಕೊಂಡು ನೀವು ಹಾಕ್ಕೋಬೋದು ರೀ. 1 ಕಪ್ ಮೊಸರು ಹಾಕ್ಕೋತೀನಿ ನೋಡಿರಿ. ನಾರ್ಮಲಾಗಿ ನಾವು ಅನ್ನ ಉಳಿತಂದ್ರೆ ಚಿತ್ರಾನ್ನ, ಪುಳಿಯೋಗರೆ, ಒಗ್ಗರಣೆನ ಏನಾರ ಮಾಡ್ತಿರ್ತೀವಿ. ಇದು ಸ್ವಲ್ಪ ಉಳ್ದದ್ದು ಏನು ಮಾಡೋದಪ್ಪ, ಇದು ಚಿತ್ರಾನ್ನ ಮಾಡಿದ್ರು ಯಾರಿಗೂ ಸಾಕಾಗಲ್ಲ, ಸ್ವಲ್ಪ ಉಳ್ದೈತಿ ಅಂದಾಗ ಈ ರೀತಿ ಡಿಫ್ರೆಂಟಾಗಿ ರೆಸಿಪಿ ಮಾಡಿ ತೋರಿಸ್ತೀನಿ ರೀ. ನೀವು ನಿಮ್ಮ ಮನೆ ಮಾಡ್ಕೊಂಡು ನಿಮ್ಮ ಅಭಿಪ್ರಾಯ ತಿಳಿಸ್ಬೋದು ರೀ. ಮುಚ್ಚಿ ನುಣ್ಣಗೆ ರುಬ್ಕೊಂಬರ್ತೀನಿ ರೀ. 1 ಕಪ್ ಮೊಸರು ಗಟ್ಟಿ ಅನ್ಸಿದ್ರೆ ಸ್ವಲ್ಪ ನೀರು ಹಾಕ್ಕೊಳ್ರಿ. ಈ ರೀತಿ ರುಬ್ಕೋಬೇಕು ನೋಡ್ರಿ. ನೀವು ಯಾವ ರವೆ ಅಂತ ಕೇಳ್ತಿರ್ತೀರಿ. ನಾನು ಮೀಡಿಯಮ್ ರವೆ ಹಾಕ್ಕೊಂಡಿ. ನೀವು ಚಿರೋಟಿ ರವೆ ಆದ್ರೂ ಹಾಕೋಬೋದು, ಮೀಡಿಯಮ್ ರವೆ ಆದ್ರೂ ಹಾಕೋಬೋದು ರೀ. ನೋಡಿರಿ, ನಾನು ಈ ರೀತಿ ರುಬ್ಕೊಂಡಿನಿ ನೋಡಿರಿ. ಈಗ ನಾನು ರುಬ್ಕೊಂಡಿರೋದು ಒಂದು ಬೌಲಿಗೆ ಹಾಕ್ಕೋತೀನಿ ನೋಡಿರಿ. ನಿಮ್ಮ ವಿಡಿಯೋದಾಗ ನೋಡಿದ್ರೆ ಗೊತ್ತಾಗ್ತಿರ್ಬೇಕು ನೋಡಿರಿ. ಈ ರೀತಿ ಇರ್ಬೇಕು ನೋಡಿರಿ ಹಿಟ್ಟಿನ ಹದ. ನೀವು ಬೇಕಾದ್ರೆ ಮಿಕ್ಸಿ ಜಾರಿಗೆ ಒಂದು ನೀರು ಹಾಕ್ಕೊಂಡು ಹಾಕ್ಕೋಬೋದು ರೀ. ಈಗ ನೋಡಿರಿ, ಈಗ ಇಲ್ಲಿ ಹಿಟ್ಟು ರುಬ್ಕೊಂಬಂದ್ವಿ, ಹಿಟ್ಟು ರೆಡಿ ಆಗೈತಿ. ಈಗ ಇದಕ್ಕೊಂದು ಕಾಂಬಿನೇಷನಿಗೆ ಚಟ್ನಿ ಮಾಡ್ಕೊಂಬರ್ತೀನಿ ರೀ. ಈಗ ನಾನು ಒಂದು 4-5 ಟೊಮೆಟೊ ತೊಗೊಂಡಿನಿ, ಅವು ಹಾಕ್ಕೋತೀನಿ ನೋಡಿರಿ. ನಾನು 4 ಟೊಮೆಟೊ ಉದ್ದಕ್ಕೆ ಕಟ್ ಮಾಡ್ಕೊಂಡಿನಿ, ಅವು ಹಾಕ್ಕೋತೀನಿ ನೋಡಿರಿ. ಒಂದು 5-6 ಹಣ್ಣು ಮೆಣಸಿನ್ಕಾಯಿ ತೊಗೊಂಡು, ಇವು ಹಸಿಮೆಣ್ಸಿನ್ಕಾಯಿ ಒಳಗೆ ಹಣ್ಣಾಗಿರ್ತಾವಲ್ಲ ರೀ, ಅವು ತೊಗೊಂಡು. ನೀವು ಬೇಕಾದ್ರೆ ಅಚ್ಚ ಖಾರದ ಪುಡಿನೂ ಹಾಕ್ಕೋಬೋದು ರೀ. ಸ್ವಲ್ಪ ಕರಿಬೇವು ರೀ, ಒಂದು ಸ್ವಲ್ಪ ಬೆಳ್ಳುಳ್ಳಿ, 1-2 ಉಳ್ಳಾಗಡ್ಡಿ ಉದ್ದಕ್ಕೆ ಕಟ್ ಮಾಡ್ಕೊಂಡಿ, ಅವನು ಹಾಕ್ಕೋತೀನಿ ನೋಡಿರಿ. ಚಟ್ನಿ ಒಬ್ಬೊಬ್ರು ಒಂದೊಂದು ಥರ ಮಾಡ್ತಿರ್ತಾರೆ ರೀ. ನಿಮಗೆ ಯಾವ್ದು ಅನುಕೂಲ ಆಗುತ್ತೆ ನೋಡ್ಕೊಂಡು ನೀವು ಮಾಡ್ಕೋಬೋದು. ಹಿಂಗೆ ಮಾಡಬೇಕು ಹಿಂಗೆ ಮಾಡ್ಬೇಕತ್ತೇನಿಲ್ಲ. ಸ್ವಲ್ಪ ಕೊತ್ತಂಬರಿ ಹಾಕ್ಕೋತೀನಿ ನೋಡಿರಿ. ಈಗ ಇದು ನುಣ್ಣಗೆ ರುಬ್ಕೊಂಬರ್ತೀನಿ ರೀ. ನೋಡಿರಿ, ಈ ರೀತಿ ನುಣ್ಣಗೆ ರುಬ್ಕೊಂಡೀನಿ ನೋಡಿರಿ. ಈಗ ನಾನು ಟೊಮೆಟೊ, ಉಳ್ಳಾಗಡ್ಡಿ, ಬೆಳ್ಳುಳ್ಳಿ ಎಲ್ಲ ಹಸಿದು ರುಬ್ಕೊಂಬಂದಿನಿ. ಇದು ಹಸಿ ಚಲೋ ಅನ್ಸಲ್ಲ, ಹಸಿ ವಾಸನೆ ಇರ್ತೈತಲ್ಲ, ಚಟ್ನಿ ಚಲೋ ಆಗಲ್ಲ. ಇದು ಬೇಯಿಸ್ಕೋಬೇಕು. ಹಾಗಾಗಿ ನಾನು ಒಗ್ಗರಣೆ ಮಾಡ್ಕೊಂಡು ಅದ್ರ ಜೊತೆಗೆ ಬೇಯಿಸ್ಕೊತೀನಿ ರೀ. ಈಗ ಒಂದು ಪಾತ್ರೆ ಇಟ್ಕೋತೀನಿ ರೀ. ಈಗ ಇದಕ್ಕೊಂದು ಸ್ಪೂನ ಎಣ್ಣೆ ಹಾಕ್ಕೋತೀನಿ ರೀ. ಇದು ಎಣ್ಣೆ ಬಿಸಿ ಆಗಲ್ಲ ರೀ. ಈಗ ಎಣ್ಣೆ ಬಿಸಿ ಆಗೈತಿ. ನಾನು ಸ್ವಲ್ಪ ಸಾಸಿವೆ ಜೀರಿಗೆ ತೊಗೊಂಡಿನಿ, ಅವು ಹಾಕ್ಕೋತೀನಿ ನೋಡಿರಿ. ಇದು ಆಪ್ಷನಲ್ ರೀ, ಬೇಕಂದ್ರೆ ಹಾಕೋಬೋದು, ಬೇಡ ಅಂದ್ರೆ ಸ್ಕಿಪ್ ಮಾಡ್ಬೋದು. ಸಾಸಿವೆ ಜೀರಿಗೆ ಸಿಡಿದ ನಂತರ ಇದು ರುಬ್ಕೊಂಬಂದಿವಲ್ಲ ರೀ, ಅದು ಹಾಕ್ಕೋತೀನಿ ನೋಡಿರಿ. ಇದೊಂದು 2 ನಿಮಿಷ ಬೇಯಿಸ್ಕೋಬೇಕು ಹಸಿ ವಾಸನೆ ಹೋಗುವವರೆಗೆ. ಈಗ ಇದಕ್ಕೊಂದು ಸ್ವಲ್ಪ ನಾನು ಮಿಕ್ಸಿಗೆ ಹತ್ತಿರ್ತೈತಲ್ಲ, ನೀರು ಹಾಕಿ ಹಾಕ್ಕೋತೀನಿ ನೋಡಿರಿ. ನೀವು ಅಚ್ಚ ಖಾರದ ಪುಡಿ ಹಾಕ್ಕೊಂಡ್ರೆ ಕೆಂಪು ಕಲರ್ ಬರ್ತೈತಿ. ಉಳ್ಳಾಗಡ್ಡಿ ಬೆಳ್ಳುಳ್ಳಿನೂ ಹಾಕಿಲ್ಲ ಅಂದ್ರೆ ಸೇಮ್ ಟೊಮೆಟೊ ಹೆಂಗೆ ಕೆಂಪು ಇರ್ತಾವಲ್ಲ ಅದೇ ಕಲರ್ ಬರ್ತೈತಿ ಚಟ್ನಿ. ನಿಮ್ಗೆ ನೋಡ್ಕೊಂಡು ನೀವು ಮೆಣಸಿನ್ಕಾಯಿ ಆದರೂ ಹಾಕೋರಿ, ಅಚ್ಚ ಖಾರದ ಪುಡಿ ಆದರೂ ಹಾಕೋರಿ. ಇದೊಂದು 2 ನಿಮಿಷ ಬೇಯಿಸ್ಕೋತೀನಿ ರೀ. ಇದು ಇಡ್ಲಿಗೆ, ದೋಸೆಗೆ, ಚಪಾತಿಗೆ ಎಲ್ಲದಕ್ಕೂ ಮಸ್ತ್ ಕಾಂಬಿನೇಷನ್ ರೀ ಟೊಮೆಟೊ ಚಟ್ನಿ. ಈಗ ಇದಕ್ಕೆ ನಾನು ಉಪ್ಪು ಹಾಕಿಲ್ಲ. ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋತೀನಿ ನೋಡಿರಿ. ನೀವು ಬೇಕಾದ್ರೆ ಒಂಚೂರು ಬೆಲ್ಲನೂ ಹಾಕೋಬೋದು, ಯಾಕಂದ್ರೆ ಟೊಮೆಟೊ ಹುಳಿ ಇರ್ತಾವಲ್ಲ, ಸ್ವಲ್ಪ ಬೆಲ್ಲ ಹಾಕ್ಕೊಂಡ್ರೆ ಟೇಸ್ಟ್ ಕೊಡ್ತೈತೆ ರೀ. ಇದೊಂದು 2 ನಿಮಿಷ ಬೇಯಿಲ್ರಿ. ನೀವು ಬೇರೆ ಬೇರೆ ಚಟ್ನಿಗಳು ಮಾಡ್ತೀರಿ. ಇಡ್ಲಿ ದೋಸೆಗೆ ಕಾಯಿ ಚಟ್ನಿ ಮಾಡ್ತೀರಿ, ಕೊಬ್ಬರಿ ಚಟ್ನಿ ಮಾಡ್ತೀರಿ, ವೆರೈಟಿ ಕಡಲೆಬೇಳೆ ಚಟ್ನಿ ಮಾಡ್ತೀರಿ, ಶೇಂಗಾ ಚಟ್ನಿ ಮಾಡ್ತೀರಿ, ಸುಮಾರು ನಮೂನಿ ಚಟ್ನಿಗಳು ಮಾಡ್ತಿರ್ತೀರಿ. ನಾನು ಸುಮಾರು ನಮೂನಿ ಚಟ್ನಿಗಳು ಮಾಡಿ ತೋರಿಸಿನಿ. ನಾನು ಟೊಮೆಟೊಯಿಂದ ಇವತ್ತು ಚಟ್ನಿ ಮಾಡಾಕತ್ತಿದ್ದೆ, ಹಾಗಾಗಿ ನಿಮ್ಮ ಜೊತೆಗೆ ಶೇರ್ ಮಾಡ್ಕೊಂಡಿನಿ. ನಿಮ್ಗೆ ಟೊಮೆಟೊಯಿಂದ ಬೇರೆ ಥರ ಚಟ್ನಿ ಮಾಡ್ತಿದ್ರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ರಿ, ನಾನು ನಿಮ್ಗೆ ಅದನ್ನು ಮಾಡಿ ತೋರಿಸ್ತೀನಿ ರೀ. ನಾನು ಹಣ್ಣು ಮೆಣಸಿನ್ಕಾಯಿ ಇದ್ದೊತ್ತಿ ಹಣ್ಣು ಮೆಣಸಿನ್ಕಾಯಿ ಹಾಕ್ಕೊಂಡಿನಿ, ಹಾಗಾಗಿ ಈ ಕಲರ್ ಬಂದೈತಿ. ಮತ್ತು ಕರಿಬೇವು ಕೊತ್ತಂಬರಿ ಜಾಸ್ತಿ ಹಾಕ್ಕೊಂಡಿನಿ, ಹಾಗಾಗಿ ಕಲರ್ ಸ್ವಲ್ಪ ಡಲ್ ಆಗೈತೆ ರೀ. ನೀವು ಅಚ್ಚ ಖಾರದ ಪುಡಿ ಹಾಕ್ಕೊಂಡು ಕರಿಬೇವು ಕೊತ್ತಂಬರಿ ಸ್ಕಿಪ್ ಮಾಡಿದ್ರೆ ಮಸ್ತ್ ರೆಡ್ ಕಲರ್ ಬರ್ತೈತೆ ರೀ. ಸೇಮ್ ಟೊಮೆಟೊ ಕಲರೇ ಬರ್ತೈತೆ ರೀ. ಹಿಂಗೊಂದು 2 ನಿಮಿಷ ಬೇಯಿಸ್ಕೋಬೇಕ್ರಿ ಅದು. ಯಾಕಂದ್ರೆ ಈರುಳ್ಳಿ ಬೆಳ್ಳುಳ್ಳಿ ಎಲ್ಲ ಹಸಿದೆ ಹಾಕಿರ್ತೀವಿ ನಾವು, ಹಾಗಾಗಿ ಬೇಯಿಸ್ಕೊಂಡ್ರೆ ಚಲೋ ಬರ್ತೈತೆ, ಟೇಸ್ಟ್ ಇರ್ತೈತಿ. ಇದು ಚಟ್ನಿ ರೆಡಿ ಆಗೈತೆ ನೋಡಿರಿ. ನೀವು ಒಂದು ಸತಿ ನಿಮ್ಮ ಮನೆ ಮಾಡಿದ್ರೆ ನಿಮಗೂ ಗೊತ್ತಾಗುತ್ತೆ ಎಷ್ಟು ಮಸ್ತಾಗಿರ್ತೈತಿ ಚಟ್ನಿ ಅನ್ನೋದು. ಸಿಂಪಲಾಗಿ ಒಂದು 2 ಟೊಮೆಟೊ ಇದ್ದು ಅಂದ್ರೆ ಬೇಗನೆ ಮಾಡ್ಕೊಂಡ್ಬಿಡ್ಬೋದು ರೀ. ಈ ಚಟ್ನಿ ರೆಡಿ ಆಗೈತೆ ರೀ. ಇದು ಆ ಕಡೆ ಎತ್ತಿಟ್ಬಿಟ್ಟು ಹಂಚ್ಕಾಯಿ ಹಾಕಿಡ್ತೀನಿ ರೀ. ಇದು ಹಂಚ ಬಿಸಿ ಆಗಲ್ಲ. ಹಂಚು ಬಿಸಿ ಆಗೋಷ್ಟೊತ್ತಿಗೆ ನಾವು ಇದಕ್ಕೆ ಉಪ್ಪು ಹಾಕಿಲ್ಲ, ಹಿಟ್ಟಿಗೆ ಉಪ್ಪು ಹಾಕ್ಕೊಳ್ಳೋಣ. ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೋಬೇಕಾಗ್ತದೆ ರೀ. ಈಗ ನಾವು ಒಂದು ಚಿಟಿಕೆ ಸೋಡಾ ಹಾಕ್ಕೋತೀನಿ ನೋಡಿರಿ. ಇದಕ್ಕೆ ಸ್ವಲ್ಪ ನೀರು ಹಾಕಿ ಹಾಕ್ಕೋತೀನಿ ರೀ. ನೀರು ಹಾಕೋದ್ರಿಂದ ಸೋಡಾ ಕರಗುತ್ತೆ, ಎಲ್ಲ ಹಿಟ್ಟಿನ ಜೊತೆ ಮಿಕ್ಸ್ ಆಗುತ್ತಂತೆ ಹಾಕ್ಕೊಳ್ಳೋದು ಅಷ್ಟೇ.
ಈಗ ಇದು ಮಿಕ್ಸ್ ಮಾಡ್ಕೊತೀನಿ ರೀ. ಉಪ್ಪು ಸೋಡಾ ಎಲ್ಲ ಚಲೋ ಹೊತ್ತಿಗೆ ಮಿಕ್ಸ್ ಮಾಡ್ಕೋಬೇಕ್ರಿ. ನೋಡಿರಿ ಈ ಹದ ಆಯ್ತು ನೋಡಿರಿ ಹಿಟ್ಟಿನ. ತೀರಾ ಅಷ್ಟು ಗಟ್ಟಿನೂ ಇಲ್ಲ, ತೀರಾ ಅಷ್ಟು ಅಳಕೂ ಇಲ್ಲ. ನಾವು ನಾರ್ಮಲಾಗಿ ದೋಸೆ ಮಾಡಾಗ ಏನು ಮಾಡ್ಕೋತೀವಲ್ಲ ರೀ ಆ ಹದ ಇದ್ರೆ ಸಾಕು ರೀ. ಈಗ ಇದು ಹಿಟ್ಟು ರೆಡಿ ಆಗೈತೆ ರೀ. ನಾನೀಗ ದೋಸೆ ಹಾಕ್ಕೋತೀನಿ. ಈಗ ನೋಡಿರಿ ಹಂಚು ಕಾಯ್ದೈತಿ. ನಾನೀಗ ದೋಸೆ ಹಾಕ್ಕೋತೀನಿ ನೋಡಿರಿ. ನಾನು ಚಿಕ್ಕ ಚಿಕ್ಕದಾಗಿ ಹಾಕ್ಕೊಳಕತ್ತೀನಿ. ನಿಮ್ಗೆ ಎಷ್ಟು ಬೇಕು ನೋಡ್ಕೊಂಡು ನೀವು ಹಾಕ್ಕೋಬೋದು ರೀ. ಇದು ಸೆಟ್ ದೋಸೆ ಅಂದ್ರೆ ಸ್ವಲ್ಪ ದಪ್ಪಗೇ ಇರ್ತೈತಿ. ಇದು ನಾವು ಸೋಡಾ ಹಾಕಿರ್ತೀವಿ ಮತ್ತು ಅನ್ನ ಹಾಕಿ ಮಾಡಿರ್ತೀವಲ್ಲ, ಮಸ್ತಾಗಿರ್ತಾವ್ರಿ, ಸಾಫ್ಟಾಗಿ ಬರ್ತಾವ್ರಿ. ಇದಕ್ಕೊಂದು ಸ್ವಲ್ಪ ಕೊತ್ತಂಬರಿ ಹಾಕ್ಕೋತೀನಿ ನೋಡಿರಿ. ನೀವು ಇದಕ್ಕೆ ತುಪ್ಪ, ಬೆಣ್ಣೆ, ಎಣ್ಣೆ ಯಾವ್ದಾದ್ರು ಹಾಕ್ಕೋಬೋದು ರೀ. ನಾನೀಗ ಒಂದು ಚೂರೇ ತುಪ್ಪ ಹಾಕ್ಕೋತೀನಿ ನೋಡಿರಿ. ಇದು ಆಪ್ಷನಲ್, ನಿಮ್ಗೆ ಯಾವ್ದು ಅನುಕೂಲ ಆಗುತ್ತೆ ನೋಡ್ಕೊಂಡು ನೀವು ಹಾಕ್ಕೋಬೋದು ರೀ. ಅದೇ ಇದೆ ಅಂತೇನಿಲ್ಲ. ನೀವು ತುಪ್ಪ, ಎಣ್ಣೆ, ಬೆಣ್ಣೆ ಯಾವುದು ಬೇಡ ಅಂದ್ರೆ ಹಾಗೇನೂ ಮಾಡ್ಕೋಬೋದು ರೀ. ಆದಷ್ಟು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಬೇಯಿಸ್ಕೊಡ್ರಿ. ನಾನು ಬೆಳಗ್ಗೆ ಮಾಡಾಕತ್ತಿದ್ನಲ್ಲ ರೀ, ಹಾಗಾಗಿ ತುಪ್ಪ ಹಾಕ್ಕೊಂಡು ಮಾಡ್ಕೊಳಕತ್ತೀನಿ. ನೀವು ಬೇಕಾದ್ರೆ ಎಣ್ಣೆನೂ ಹಾಕ್ಕೋಬೋದು ರೀ. ಬಿಸಿ ಬಿಸಿ ಮಾಡ್ಕೊತಿದ್ರೆ ಮಸ್ತಾಗಿರ್ತೈತೆ ರೀ ಇದು. ಈಗ ನಾನು ತಿರುಗಿಸಿ ಹಾಕ್ಕೋತೀನಿ ನೋಡಿರಿ. ವಾವ್, ನೋಡ್ರಿ ಎಷ್ಟು ಮಸ್ತಾಗಿ ಬಂದೈತಿ. ನೀವು ನಿಮ್ಮ ಮನೆ ಮಾಡೋದು ನಿಮಗೂ ಗೊತ್ತಾಗ್ತೈತೆ ರೀ. ಈಗ ನಾನು ತಿರುಗಿಸಿ ಹಾಕ್ಕೋತೀನಿ ನೋಡಿರಿ. ತಿರುಗಿಸಿ ಹಾಕಿ ಎರಡು ಸೈಡು ಬೇಯಿಸ್ಕೊಂಡೀನಿ ನೋಡಿರಿ. ಇದೇ ರೀತಿ ಬೇಯಿಸ್ಕೋಬೇಕು ರೀ. ಈಗ ನೋಡಿರಿ ತಿರುಗಿಸಿ ಹಾಕಿ ಎರಡು ಸೈಡು ಬೇಯಿಸ್ಕೋಬೇಕಾಗ್ತೈತೆ. ನೋಡಿರಿ ಎಷ್ಟು ಮಸ್ತಾಗಿ ಬಂದೈತಿ. ಒಂದು ಕಪ್ ಅನ್ನ ಏನಾರು ಉಳಿದಿತ್ತಂದ್ರೆ ಈ ರೀತಿ ಸೆಟ್ ದೋಸೆ ಮಾಡ್ಕೊತೀನಿ. ಮಸ್ತಾಗಿರ್ತೈತೆ ರೀ ಬೆಳಗಿನ ನಾಷ್ಟ. ಈಗ ನಾನು ತಕ್ಕೋತೀನಿ ನೋಡಿರಿ. ನೋಡಿರಿ ಎಷ್ಟು ಸೂಪರಾಗಿ ಬಂದೈತೆ ನೋಡಿರಿ. ನೀವು ನಿಮ್ಮ ಮನ್ಯಾಗ ಒಂದ್ಸತಿ ಮಾಡ್ಕೊಂಡು ನೋಡಿರಿ, ನಿಮಗೂ ಗೊತ್ತಾಗ್ತೈತೆ ರೀ. ಈಗ ನಾನು ಮಾಡ್ಕೊಂಡಿರೋ ದೋಸೆ ಸರ್ವ್ ಮಾಡ್ತೀನಿ ನೋಡಿರಿ. ನೋಡಿರಿ ಎಷ್ಟು ಮಸ್ತಾಗಿ ಬಂದಾವು. ನೀವು ನಿಮ್ಮ ಮನ್ಯಾಗ ಮಾಡಿದ್ರೆ ನಿಮಗೂ ಗೊತ್ತಾಗ್ತೈತೆ ರೀ. ಉಳಿದಿರೋ ಅನ್ನದಿಂದ ಏನು ಮಾಡ್ಬೇಕಪ್ಪ ಅಂತಂದಾಗ ಈ ರೀತಿ ದೋಸೆ ಟ್ರೈ ಮಾಡಿರಿ, ಮಸ್ತಾಗಿರ್ತೈತೆ ರೀ. ನಾನು ಟೊಮೆಟೊ ಚಟ್ನಿ ಮಾಡ್ಕೊಂಡಿಲ್ಲ ರೀ, ಟೊಮೆಟೊ ಚಟ್ನಿ ಸರ್ವ್ ಮಾಡ್ತೀನಿ ನೋಡಿರಿ. ನೀವು ಇದೇ ಥರ ಚಟ್ನಿ ಮಾಡ್ಬೇಕಂತೇನಿಲ್ಲ ರೀ. ನಿಮ್ಗೆ ಯಾವ್ದು ಅನುಕೂಲ ಆಗುತ್ತೆ ನೋಡ್ಕೊಂಡು ನೀವು ಮಾಡ್ಕೋಬೋದು ರೀ. ಸಾಂಬಾರು, ಚಟ್ನಿ ಯಾವ್ದು ಅನುಕೂಲ ಆಗುತ್ತೆ ನೋಡ್ಕೊಂಡು ಮಾಡ್ಕೋಬೋದು. ಸಾಗು ಮಾಡ್ಕೋಬೋದು, ಚಟ್ನಿ ಮಾಡ್ಕೋಬೋದು, ಸಾಂಬಾರು ಮಾಡ್ಕೋಬೋದು. ನೋಡಿರಿ ದೋಸೆ ಎಷ್ಟು ಮಸ್ತ್, ಎಷ್ಟು ಸಾಫ್ಟಾಗಿ ಬಂದಾವನೋ ನಿಮ್ಗೆ ನೋಡಿದ್ರೆ ಗೊತ್ತಾಗ್ತೈತೆ ನೋಡಿರಿ. ಈಗ ನಾನು ಒಂದು ಪೀಸ ಹರಿದು ತೋರಿಸ್ತೀನಿ ನೋಡಿರಿ. ನೋಡಿರಿ ಬಿಸಿ 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 ಐತಿ. ನೋಡಿರಿ ಎಷ್ಟು ಪಳ್ಳಾಗಿ ಬಂದಾವೆ ನೋಡಿರಿ. ನೀವು ನಿಮ್ಮ ಮನೆ ಮಾಡ್ಕೊಂಡ್ರೆ ನಿಮಗೂ ಗೊತ್ತಾಗ್ತೈತೆ ರೀ. ನೋಡಿದ್ರಲ್ರಿ ವೀಕ್ಷಕರೇ, ಉಳಿದಿರುವ ಅನ್ನದಿಂದ ಈ ರೀತಿ ದಿಢೀರಾಗೆ ದೋಸೆ ಮಾಡ್ಕೊಳ್ಳೋದನ್ನು, ಈ ದಿಢೀರ್ ಸೆಟ್ ದೋಸೆ ಮಾಡೋ ಪದ್ಧತಿ ನಿಮ್ಗೆ ಇಷ್ಟ ಆಗಿತ್ತಂದ್ರೆ ಒಂದು ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ, ಸಬ್ಸ್ಕ್ರೈಬ್ ಆಗಿರಿ. ಧನ್ಯವಾದಗಳು.